ಗೇಟ್‌ವೇ ಆಫ್ ಇಂಡಿಯಾ ಇದು ಮುಂಬೈ ನಗರದಲ್ಲಿ ನೆಲೆಗೊಂಡಿರುವ ಭಾರತದ ಅತ್ಯಂತ ವಿಶಿಷ್ಟ ಹೆಗ್ಗುರುತುಗಳಲ್ಲಿ ಒಂದಾಗಿದೆ. ಇದರ ಬೃಹತ್ ರಚನೆಯನ್ನು 1924ರಲ್ಲಿ ನಿರ್ಮಿಸಲಾಯಿತು. ಈ ಗೇಟ್‌ವೇ ಆಫ್ ಇಂಡಿಯಾ ಭಾರತದ ಮುಖ್ಯ ಬಂದರುಗಳನ್ನು ಗುರುತಿಸುವ ಸ್ಮಾರಕವಾಗಿದೆ. ಈ ಸ್ಮಾರಕವು ಭಾರತದಲ್ಲಿ ಬ್ರಿಟಿಷ್ ರಾಜ್ಯ ವೈಭವವನ್ನು ಪ್ರತಿನಿಧಿಸುತ್ತದೆ. ಕಿಂಗ್ ಜಾರ್ಜ್ ವಿ ಮತ್ತು ರಾಣಿ ಮೇರಿ ಬಾಂಬೆಗೆ ಭೇಟಿ ನೀಡಿದ ನೆನಪಿಗಾಗಿ ಈ ಗೇಟ್‌ವೇ ಆಫ್ ಇಂಡಿಯಾದ ನಿರ್ಮಾಣ ಮಾಡಲಾಗಿದೆ. ಈ ಗೇಟ್‌ವೇ ಆಫ್ ಇಂಡಿಯಾದ ರಚನಾತ್ಮಕ ವಿನ್ಯಾಸವು 26 ಮೀಟರ್ ಎತ್ತರವನ್ನು ಹೊಂದಿರುವ ದೊಡ್ಡ ಕಮಾನಿನಿಂದ ಕೂಡಿದೆ. ಸ್ಮಾರಕವನ್ನು ಹಳದಿ ಬಸಾಲ್ಟ್ ಮತ್ತು ಕರಗದ ಕಾಂಕ್ರೀಟ್ನಲ್ಲಿ ನಿರ್ಮಿಸಲಾಗಿದೆ. ಇದರ ರಚನಾತ್ಮಕ ಯೋಜನೆಯನ್ನು ಇಂಡೋ-ಸಾರ್ಸನಿಕ್ ಶೈಲಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಭವ್ಯವಾದ ಕಟ್ಟಡದ ರಚನೆಯಲ್ಲಿ ಅಳವಡಿಸಲಾಗಿರುವ ಮುಸ್ಲಿಂ ವಾಸ್ತುಶಿಲ್ಪದ ಶೈಲಿಗಳ ಕುರುಹುಗಳನ್ನು ಸಹ ಕಾಣಬಹುದಾಗಿದೆ. ಸ್ಮಾರಕದ ಕೇಂದ್ರ ಗುಮ್ಮಟವು ಸುಮಾರು 48 ಅಡಿ ವ್ಯಾಸವನ್ನು ಹೊಂದಿದ್ದು ಒಟ್ಟು 83 ಅಡಿ ಎತ್ತರವಿದೆ. ಸಂಕೀರ್ಣವಾದ ಲ್ಯಾಟಿಸ್ ವರ್ಕ್ನೊಂದಿಗೆ ವಿನ್ಯಾಸಗೊಳಿಸಲಾದ 4 ಗೋಪುರಗಳು ಗೇಟ್‌ವೇ ಆಫ್ ಇಂಡಿಯಾದ ಸಂಪೂರ್ಣ ರಚನೆಯ ಮುಖ್ಯ ಲಕ್ಷಣಗಳಾಗಿವೆ. ಅರಬ್ಬಿ ಸಮುದ್ರಕ್ಕೆ ಹೋಗುವ ಗೇಟ್‌ವೇ ಕಮಾನಿನ ಹಿಂದೆ ಮೆಟ್ಟಿಲುಗಳನ್ನು ನಿರ್ಮಿಸಲಾಗಿದೆ. ಇದರ ಮುಂದೆ ನೀಲಿ ಕಂಬಳಿಯ ದೊಡ್ಡ ವಿಸ್ತಾರವನ್ನು ವೀಕ್ಷಿಸುವ ರೀತಿಯಲ್ಲಿ ಸ್ಮಾರಕವನ್ನು ರಚಿಸಲಾಗಿದ್ದು, ಇದು ಹಡಗುಗಳು ಮತ್ತು ಸಂದರ್ಶಕರನ್ನು ಸ್ವಾಗತಿಸುವ ಮತ್ತು ಕಳುಹಿಸುವ ರೀತಿಯಲ್ಲಿ ಗೋಚರಿಸುತ್ತದೆ. ಫಿಲಿಪ್ಸ್ ಲೈಟಿಂಗ್ ಇಂಡಿಯಾದ ಉಪಕ್ರಮವಾದ 16 ಮಿಲಿಯನ್ ಛಾಯೆಗಳೊಂದಿಗೆ ಎಲ್‌ಇಡಿ ಲೈಟಿಂಗ್ ಸಿಸ್ಟಮ್ನೊಂದಿಗೆ ರಾತ್ರಿಯ ಸಮಯದಲ್ಲಿ ಗೇಟ್‌ವೇ ಇಂಡಿಯಾ ಬೆಳಗುತ್ತದೆ. ಗೇಟ್‌ವೇ ಆಫ್ ಇಂಡಿಯಾದ ಮುಂಭಾಗದಲ್ಲಿರುವ ದೊಡ್ಡ ತೆರೆದ ಸ್ಥಳವು ವಿವಿಧ ಉತ್ಸವಗಳನ್ನು ನಡೆಯುವಂತಹ ಸ್ಥಳವಾಗಿದೆ. ಗೇಟ್‌ವೇ ಅನ್ನು ಕಿರೀಟದ ರತ್ನ ಮತ್ತು ವಿಜಯದ ಸಂಕೇತವೆಂದು ಉಲ್ಲೇಖಿಸಲಾಗಿದೆ. ಈ ಸ್ಮಾರಕವು ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯ ಪರಂಪರೆಯನ್ನು ನೆನಪಿಸುತ್ತದೆ. ಇಂದು ಗೇಟ್‌ವೇ ಮುಂಬೈ ನಗರಕ್ಕೆ ಸಮಾನಾರ್ಥಕವಾಗಿದೆ. ನಿರ್ಮಾಣದ ನಂತರ ಗೇಟ್‌ವೇ ಸಮುದ್ರದ ಮೂಲಕ ಬಾಂಬೆಗೆ ಆಗಮಿಸಿರುವ ಪ್ರವಾಸಿಗರಿಗೆ ಗೋಚರಿಸುವ ಮೊದಲ ರಚನೆಗಳಲ್ಲಿ ಒಂದಾಗಿದೆ. ಬ್ರಿಟಿಷ್ ರಾಜ್ಯ ವೈಭವವನ್ನು ಪ್ರತಿನಿಧಿಸುವ ಈ ಗೇಟ್‌ವೇ ಆಫ್ ಇಂಡಿಯಾಗೆ ಒಂದೊಮ್ಮೆ ಭೇಟಿ ನೀಡಿ ಹಾಗೂ ಇಲ್ಲಿಗೆ ಭೇಟಿ ನೀಡುವುದರ ಮೂಲಕ ಛತ್ರಪತಿ ಶಿವಾಜಿಯ ವಸ್ತು ಸಂಗ್ರಹಾಲಯಕ್ಕೆ ಭೇಟಿಯನ್ನು ನೀಡಬಹುದಾಗಿದೆ.